Dear students, welcome to class number 11 of the chapter sets. So in this class, shall we see the next concept of sets, that is subset. So in previous class, we came to know when two sets are equal. Student, the sets A and B are said to be equal whenever every element of set A is in set B and every element of set B is in set A. Suppose if there exists at least one element in set A or at least one element in set B such that they are not found in the other set. Means if there exists at least one element in set A which is not in set B, or if there exists at least one element in set B which is not in set A, then we say A and B are not equal. Now shall we know what is meant by subset. So sub means part of a whole. Sub means part. So subset means part of a set. Now shall we see the definition of subset. Consider the sets A and B. ಮಕ್ಕಳೇ, ಸಬ್ ಅಂದರೆ ಪಾರ್ಟ್ ಆಫ್ ಎ ಹೋಲ್, ಸಮಥಿಂಗ್ ಆಫ್ ಎ ಹೋಲ್. ದೇರ್ಫೋರ್ ಸಬ್ಸೆಟ್ ಅಂದರೆ ಪಾರ್ಟ್ ಆಫ್ ಎ ಸೆಟ್ ಅಂತ. ಹಾಗಾದರೆ ಪಾರ್ಟ್ ಆಫ್ ಎ ಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಎರಡು ಸೆಟ್ಸ್ನ ಕನ್ಸಿಡರ್ ಮಾಡಿದ್ದೀನಿ, ಎ ಆ್ಯಂಡ್ ಬಿ ಅಂತ. ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ, if every element of set A is in set B, then we say A is a subset of B. ಸೊ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಕೂಡ ಬಿ ಸೆಟ್ಟಲ್ಲಿದ್ದರೆ, ಬಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಎನಲ್ಲಿ ಇರಬೇಕು ಅಂತ ಏನಿಲ್ಲ. ಎನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಬಿ ಸೆಟ್ಟಲ್ಲಿದ್ದರೆ ನಾವು ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಇದನ್ನು ಸಿಂಬಲ್ಸಲ್ಲಿ ಹೀಗೆ ಬರಿಬೇಕು. ಸೊ ದಿಸ್ ಈಸ್ ದ ಸಿಂಬಲ್ ಆಫ್ ಸಬ್ಸೆಟ್. ಯು ಹ್ಯಾವ್ ಟು ರೀಡ್ ದಿಸ್ ಆ್ಯಸ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಸೊ ಯು ಹ್ಯಾವ್ ಟು ರೀಡ್ ದಿಸ್ ಸಿಂಬಲ್ ಆ್ಯಸ್ ಈಸ್ ಎ ಸಬ್ಸೆಟ್ ಆಫ್. ಈ ಸಿಂಬಲ್ನ ಈಸ್ ಎ ಸಬ್ಸೆಟ್ ಆಫ್ ಅಂತ ಓದಬೇಕು ಮಕ್ಕಳೇ. ಸೊ ಹಾಗಾದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿ ಸೆಟ್ಟಲ್ಲಿ ಇರಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೇ. ಲೆಟ್ ಎ ಈಸ್ ಈಕ್ವಲ್ ಟು 1, 2, 3 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1, 2, 3, 4, 5. ಮಕ್ಕಳೇ, ಇಲ್ಲಿ ನೀವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಎ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್ಗಳು ಕೂಡ, ದಟ್ ಈಸ್ 1, 2, 3 ಬಿ ಸೆಟ್ಟಲ್ಲೂ ಕೂಡ ಇದೆ. ಸೊ ದಿಸ್ ಸೆಟ್ ಈಸ್ ಪಾರ್ಟ್ ಆಫ್ ಬಿ, ಸಮ್ ಪಾರ್ಟ್ ಆಫ್ ಬಿ. ದೇರ್ಫೋರ್ ಬೈ ಡೆಫಿನಿಷನ್ ವಿ ಕ್ಯಾನ್ ಸೇ ಎ ಈಸ್ ಸಬ್ಸೆಟ್ ಆಫ್ ಬಿ. ಎ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್ ಕೂಡ ಬಿ ಸೆಟ್ಟಲ್ಲಿರೋದ್ರಿಂದ ನಾವು ಡೆಫಿನಿಷನ್ ಪ್ರಕಾರ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು ಮಕ್ಕಳೇ. ಹಾಗಾದರೆ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ, ಮ್ಯಾಥಮೆಟಿಕಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ದೆನ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಇಂಪ್ಲಾಯ್ಸ್ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಬಿ. ಎ ಬಿಗೆ ಸಬ್ಸೆಟ್ ಆಗಿದ್ದರೆ ಮಕ್ಕಳೇ, ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಎಕ್ಸ್ ಅನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲಿದೆ ಅಂದರೆ ಅದು ಬಿನಲ್ಲೂ ಕೂಡ ಇರುತ್ತೆ ಅಂತ. ಇದು ಏನು ಅರ್ಥ ಕೊಡುತ್ತೆ ಅಂದರೆ, ಇಫ್ ಎಕ್ಸ್ ಈಸ್ ಇನ್ ಎ ದೆನ್ ಇಟ್ ಈಸ್ ಆಲ್ಸೋ ಇನ್ ಬಿ ಅಂತ. ಆಗ ನಾವು ಏನೋ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಸೊ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಎ ಈಸ್ ಈಕ್ವಲ್ ಟು ಎ, ಬಿ and b is equal to b, c, d. ನೋಡಿ, ಇಲ್ಲಿ ಎರಡು ಸೆಟ್ಸ್ ತೊಗೊಂಡಿದ್ದೀನಿ, ಎ ಆ್ಯಂಡ್ ಬಿ ಅಂತ. ಹಿಯರ್ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. Again I repeat, here A is not a subset of B.
because we know if every element of set A is also an element of set B, then A is subset of B. Why A is not subset of B here? The element A which is in set A is not in set B. A ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಬಿ ಸೆಟ್ಟಲ್ಲಿದ್ದಾಗ ಮಾತ್ರ ನಾವು ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಹಾಗಾದರೆ ಎ ಸೆಟ್ಟಲ್ಲಿರುವಂಥ ಎ ಅನ್ನುವಂಥ ಎಲಿಮೆಂಟು ಬಿ ಸೆಟ್ಟಲ್ಲಿ ಇಲ್ಲದೇ ಇರೋದರಿಂದ ನಾವು ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಅದನ್ನು ಸಿಂಬಲ್ಸಲ್ಲಿ ಹೀಗೆ ಬರೀಬೇಕು ಮಕ್ಕಳೇ. ದಿಸ್ ಇಸ್ ದ ಸಿಂಬಲ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಈಕ್ವಲ್ ಸಿಂಬಲ್ಸ್ ಅಂದರೆ ಹೀಗೆ ಬರಿತೀವಿ, ನಾಟ್ ಈಕ್ವಲ್ಸ್ ಅಂದರೆ ಹೀಗೆ ಬರಿಬೇಕು. ದಿಸ್ ಈಸ್ ದ ಸಿಂಬಲ್ ಆಫ್ ಲೆಸ್ ದ್ಯಾನ್, ದಿಸ್ ಈಸ್ ದ ಸಿಂಬಲ್ ಆಫ್ ನಾಟ್ ಲೆಸ್ ದ್ಯಾನ್. ಹಾಗಾದರೆ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂದರೆ ಅರ್ಥ ಏನಾಗುತ್ತೆ? ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಸೆಟ್ ಎ ವಿಚ್ ಈಸ್ ನಾಟ್ ಇನ್ ಸೆಟ್ ಬಿ ಅಂತ ಆಗುತ್ತೆ. So consider one more example. Let A is equal to A, B, C, D, E. And B is equal to C, D. Student, here A is not a subset of B because the element A which is in set A is not in B. ಎ ಸೆಟ್ಟಲ್ಲಿರುವಂಥ ಎ ಅನ್ನುವಂಥ ಎಲಿಮೆಂಟು ಬಿ ಸೆಟ್ಟಲ್ಲಿ ಇರದೇ ಇರೋದರಿಂದ ನಾವು ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಮಕ್ಕಳೇ. ಬಟ್ ಇಯರ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ. ಬಿ ಈಸ್ ಸಮ್ ಪಾರ್ಟ್ ಆಫ್ ಎ. ಬಿನ ನಾವು ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು ಮಕ್ಕಳೇ. ಇಟ್ ಈಸ್ ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ಬಿ ಈಸ್ ಇನ್ ಎ. ಬಿ ಸೆಟ್ಟಲ್ಲಿರುವಂಥ ಸಿ ಮತ್ತು ಡಿ ಅನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲೂ ಕೂಡ ಇರೋದರಿಂದ ಬಿನ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು ಮಕ್ಕಳೇ. ಸೊ ನೋಡಿ, ಈ ಎಕ್ಸಾಂಪಲ್ ತೊಗೊಂಡ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ ಆಗುತ್ತೆ ಮಕ್ಕಳೇ. ಹಿಯರ್ ಎ ಇಸ್ ಸಬ್ಸೆಟ್ ಆಫ್ ಬಿ ಬಟ್ ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ. ವೈ ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ? ದ ಎಲಿಮೆಂಟ್ 4 and 5 which are in B are not in A. Here A is not a subset of B because element A which is in set A not in B, and also B is not a subset of A. ಇಲ್ಲಿ B ಕೂಡ A ಗೆ ಸಬ್ಸೆಟ್ ಆಗಲ್ಲ ಮಕ್ಕಳೇ, because the element C which is in set B is not in A, or the element D which is in set B is not in A. Here neither A is subset of B nor B is subset of A. Here A is subset of B but B is not a subset of A. But come to this, here A is not subset of B because the element A which is in set A is not in set B, but B is subset of A because every element of B is in set A. So one more example, student. Let A is equal to A, E, I, O, U, and B is equal to E, I, U, O, A. Student, here we can say every element of A is also in B. A, E, I, O, U. ನೋಡಿ ಎಲಿಮೆಂಟ್ಸ್ ಇಲ್ಲೂ ಕೂಡ ಇದೆ. A, E, I, O, U. And every element of B is in A. ಎನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಬಿನಲ್ಲಿದೆ, ಬಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಎನಲ್ಲಿದೆ. ಅಂದರೆ ಇಲ್ಲಿ A is subset of B and also B is subset of A ಅಂತಾಗತ್ತೆ. ಹಾಗಾದರೆ ಮಕ್ಕಳೇ, ಇಲ್ಲಿ ನಾವು ಎ ಮತ್ತು ಬಿನ ಈಕ್ವಲ್ ಸೆಟ್ಸ್ ಅಂತ ಹೇಳ್ಬೋದು ಬಿಕಾಸ್ ದೀಸ್ ಟೂ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್. ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಬಿ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎ. ದೇರ್ ಫೋರ್, ಹಾಗಾದರೆ ಈ ಉದಾಹರಣೆಯಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ, ದೆನ್ ಎ ಈಸ್ ಈಕ್ವಲ್ ಟು ಬಿ ಅಂತ. ಹಾಗಾದರೆ ಮಕ್ಕಳು ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ, ಎ ಈಸ್ ಈಕ್ವಲ್ ಟು ಬಿ ಆಗಿದ್ದರೆ ಎ ಈಸ್ ಸಬ್ಸೆಟ್ ಆಫ್ ಬಿ ಆಗುತ್ತೆ, ಬಿ ಈಸ್ ಸಬ್ಸೆಟ್ ಆಫ್ ಎ ಆಗುತ್ತೆ.
ಆರ್ ಎ ಬಿಗೆ ಸಬ್ಸೆಟ್ ಆಗಿದ್ದು ಬಿ ಎಗೆ ಸಬ್ಸೆಟ್ ಆಗಿದ್ದರೆ ಎ ಮತ್ತು ಬಿ ಸೆಟ್ಸ್ ಈಕ್ವಲ್ ಆಗಿರುತ್ತೆ. ಇಫ್ ಎ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ನಾಟ್ ಸಬ್ಸೆಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಇಫ್ ಬಿ ಈಸ್ ಸಬ್ಸೆಟ್ ಆಫ್ ಎ ಆ್ಯಂಡ್ ಎ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ. If A is subset of B and B is not subset of A not equal to B. If A is subset of B and B is subset of A, then only A is equal to B. ಹಾಗಾದರೆ ಎ ಮತ್ತು ಬಿ ಅನ್ನುವಂಥದ್ದು ಎರಡು ಸೆಟ್ಸ್ ಆಗಿದ್ದಾಗ 4 ಕೇಸಸ್ ಅರೈಸ್ ಆಗುತ್ತೆ. ಎ ಈಸ್ ಸಬ್ಸೆಟ್ ಆಫ್ ಬಿ ಬಟ್ ಬಿ ಈಸ್ ನಾಟ್ ಸಬ್ಸೆಟ್ ಆಫ್ ಎ. ಕೇಸ್ 2, A is not a subset of B but B is a subset of A. Case 3, A is subset of B and B is subset of A. Case 4, A is neither subset of B nor B is subset of A. A is not a subset of B, B is not a subset of A. So 4 cases arises ಆಗುತ್ತೆ. So when A and B are 2 sets. ಹಾಗಾದರೆ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೊ ಎ ಅನ್ನುವಂಥ ಸೆಟ್ನ ನಾವು ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿ ಸೆಟ್ಟಲ್ಲಿ ಇರಬೇಕಾಗತ್ತೆ. ಮಕ್ಕಳೇ, ಸಬ್ಸೆಟ್ಸಲ್ಲಿ 2 ಟೈಪ್ ಬರುತ್ತೆ. ಸೊ ಲೆಟ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್ ಅಂತ ಇಟ್ಕೊಳ್ಳಿ. ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಮೀನ್ಸ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ and A not equal to B, A not equal to B, then we say A is a proper subset of B. A is a proper subset of B. And this in symbols we write like this. A is a subset of B, or read simply this as A is a proper subset of B, or read this as A is a subset of B. ಅಂದರೆ ಮಕ್ಕಳೇ, ನಾನು ಹೇಳಿದ್ದು ಇಷ್ಟೇ. ಎ ಬಿಗೆ ಸಬ್ಸೆಟ್ ಆಗಿದ್ದು ಎ ನಾಟ್ ಈಕ್ವಲ್ ಟು ಬಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ. ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಅಂತ ಅರ್ಥ ಮಾಡ್ಕೊಳ್ಬೇಕು. 4 ಕೇಸಸ್ ಹೇಳಿದ್ದೀನಿ. ಆಗ ನಾವು ಎನ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಹಾಗಾದರೆ ಇದರ ಅರ್ಥ ಏನು? ಎ ಈಸ್ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ and A is a proper subset of B ಅಂದರೆ there exists at least one element in B which is not in A ಅಂತ. ಅಂದರೆ ಬಿನಲ್ಲಿ ಮಿನಿಮಮ್ ಒಂದು ಎಲಿಮೆಂಟ್ ಇರುತ್ತೆ, ಅದು ಎ ಸೆಟ್ಟಲ್ಲಿ ಇರಲ್ಲ. ಫಾರ್ ಎಕ್ಸಾಂಪಲ್, ಲೆಟ್ ಎ ಈಸ್ ಈಕ್ವಲ್ ಟು 1, 2 and B is equal to 1, 2, 3. Clearly here A is subset of B but B is not subset of A, or here the sets A and B are not equal. Why the sets A and B are not equal? 3 which is in B is not in A. Since A is subset of B and A not equal to B, we can say A is proper subset of B. ಅಂದರೆ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಎ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂದರೆ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಬಿ. ಬಿನಲ್ಲಿ ಮಿನಿಮಮ್ ಒಂದು ಎಲಿಮೆಂಟ್ ಇರುತ್ತೆ, ಅದು ಎ ಸೆಟ್ಟಲ್ಲಿ ಇರಲ್ಲ ಅಂತ. ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಬಿ ಆ್ಯಸ್ 1, 2, 3, 4, clearly we can observe that there are 2 elements in B which are not in A. ಅಂದರೆ ಎ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಮಕ್ಕಳೇ, ಬಿನಲ್ಲಿ ಮಿನಿಮಮ್ ಒಂದು ಎಲಿಮೆಂಟ್ ಇರುತ್ತೆ, ಎಷ್ಟಾದರೂ ಇರ್ಬೋದು, ಮಿನಿಮಮ್ ಒಂದು ಇರುತ್ತೆ, ಅದು ಎ ಸೆಟ್ಟಲ್ಲಿ ಇರಲ್ಲ. ನೆಕ್ಸ್ಟು ಸಬ್ಸೆಟ್ಸಲ್ಲಿ 2 ಟೈಪ್ ಬರುತ್ತೆ ಅಂತ ಹೇಳಿದೆ. ಒಂದನ್ನು ಪ್ರಾಪರ್ ಸಬ್ಸೆಟ್ ಅಂತ ಹೇಳಿದೆ, ಇನ್ನೊಂದನ್ನು ಇಂಪ್ರಾಪರ್ ಸಬ್ಸೆಟ್ ಅಂತ ಹೇಳಿದೆ. ಅಂದರೆ ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಬಿ ಮೀನ್ಸ್ ಬಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಅಂತ ಆಗುತ್ತೆ ಮಕ್ಕಳೇ. ಇಲ್ಲಿ ಹೇಳಿದ್ದೀನಿ ನಾನು, ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಬಿ ಈಸ್ ಸಬ್ಸೆಟ್ ಆಫ್ ಎ, ನೋ ಡೌಟ್. ಇಫ್ ಬಿ ಈಸ್ ಸಬ್ಸೆಟ್ ಆಫ್ ಎ ಆ್ಯಂಡ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಎ ಈಸ್ ಸಬ್ಸೆಟ್ ಆಫ್ ಬಿ, ನೋ ಡೌಟ್. ಇಫ್ ಎ ಈಸ್ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಸಬ್ಸೆಟ್ ಆಫ್ ಎ ದೆನ್ ಎ ಈಸ್ ಈಕ್ವಲ್ ಟು ಬಿ. ಇದರಿಂದ ನೀವು ಹೇಗೆ ಬೇಕು ಅಂದರೂ ಅರ್ಥ ಮಾಡ್ಕೊಳ್ಬೋದು.
If A is subset of B and A is equal to B, or you can say B is subset of A, then A is called as improper subset of B. If A is subset of B and A equal to B, we say A is an improper subset. Improper subset of B. If A is improper subset of B, in symbols we write like this. This is the symbol of subset. ಈಕ್ವಲ್ ಚಿಹ್ನೆ ಬರಿಬೇಕು ಮಕ್ಕಳೇ. ಈಕ್ವಲ್ ಚಿಹ್ನೆ ಅಂದಾಗ ಹೀಗೆ ಬರಿಬಾರ್ದು. ಫಾರ್ ಎಕ್ಸಾಂಪಲ್ ಲೆಸ್ ದೆನ್ ಅಂದರೆ ಹೀಗೆ ಬರಿದ್ದೀವಿ ಮಕ್ಕಳೇ. ಸೊ ದಿಸ್ ಇಸ್ ದ ಸಿಂಬಲ್ ಸ್ಟ್ಯಾಂಡ್ಸ್ ಫಾರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ದಿಸ್ ಇಸ್ ದ ಸಿಂಬಲ್ ಆಫ್ ಗ್ರೇಟರ್ ದ್ಯಾನ್. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಹೀಗೆ ಬರಿದ್ದೀವಿ ಮಕ್ಕಳೇ. ಸೊ ಒಂದು ಲೈನ್ನ ಅಂಡರ್ಲೈನ್ ಮಾಡಬೇಕಾಗತ್ತೆ ನೀವು, ಒಂದು ಹಾರಿಜಾಂಟಲ್ ಲೈನ್. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎ ಈಸ್ ಈಕ್ವಲ್ ಟು ಬಿ. ಬಟ್ ಯಾವಾಗ ನೀವು ಅಂಡರ್ಲೈನ್ ಮಾಡಿರ್ತೀರೋ ಎ ಈಸ್ ಅ ಇಂಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ವೆನ್ ಎ ಈಸ್ ಅನ್ ಇಂಪ್ರಾಪರ್ ಸಬ್ಸೆಟ್ ಆಫ್ ಬಿ, it means that every element of A is also an element of B and every element of B is also an element of A. Or A is a subset of B and A is equal to B. ಹೀಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒನ್ಸ್ ಅಗೇನ್ ನಾನು ರಿಕಾಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಇಫ್ A and B are two sets such that if every element of A is also an element of B, we say A is a subset of B. And in symbols, we write like this. If A and B are two sets, 4 cases arises. A is subset of B, but B is not subset of A. B is subset of A, but A is not subset of B. A is not a subset of B and B is not a subset of A. A is subset of B and B is also subset of A. Further, subsets are of two types, proper subset and improper subset. If A is a subset of B and A not equal to B, means B is not a subset of A, then we say A is a proper subset of B. In symbols we write like this. We write like this. If A is a subset of B and A equal to B, then we say A is an improper subset of B. In symbols we write like this. A is an improper subset of B. ಹಾಗಾದರೆ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, A is not a subset of B ಅಂತ ಹೇಳಿದ್ದೀವಿ ಅಂದರೆ there exists at least one element in A which is not in B ಅಂತ. ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿನಲ್ಲಿದ್ದರೆ ಮಾತ್ರ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಎನಲ್ಲಿರುವಂಥ ಅಟ್ಲೀಸ್ಟ್ ಒಂದು ಎಲಿಮೆಂಟು ಬಿನಲ್ಲಿಲ್ಲ ಅಂದರೆ ಏನು ನಾವು ಸಬ್ಸೆಟ್ ಆಫ್ ಬಿ ಅಂತ ಹೇಳಬಾರ್ದು, ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು. ಅದನ್ನು ಸಿಂಬಲ್ಸಲ್ಲಿ ಹೀಗೆ ಬರೀಬೇಕು ಮಕ್ಕಳೇ, ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ. ಹಾಗಾದರೆ ಮ್ಯಾಥಮೆಟಿಕಲಿ ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ದೆನ್ ಎಕ್ಸ್ ಬಿಲಾಂಗ್ಸ್ ಟು ಎ. ಎಕ್ಸ್ ಮೀನ್ಸ್ ಎಲಿಮೆಂಟ್ ವಿಚ್ ಇಸ್ ಇನ್ ಸೆಟ್ ಎ implies x also belongs to B, x is in B. ಅಂದರೆ ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಬಿನಲ್ಲೂ ಕೂಡ ಇರುತ್ತೆ ಅಂತ ಮಕ್ಕಳೇ. ಆರ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಇಂಪ್ಲಾಯ್ಸ್ ಎಕ್ಸ್ ಬಿಲಾಂಗ್ಸ್ ಟು ಬಿ, ಇಟ್ ಮೀನ್ಸ್ ದಟ್ ಎಕ್ಸ್ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಮಕ್ಕಳೇ. ಎ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಕ್ಸ್ ಅನ್ನುವಂಥ ಎಲಿಮೆಂಟು ಬಿ ಸೆಟ್ಟಲ್ಲೂ ಕೂಡ ಇದ್ದರೆ ಅರ್ಥ ನಾವೇನೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಎ ಈಸ್ ಸಬ್ಸೆಟ್ ಆಫ್ ಬಿ, ವೆದರ್ ಇಟ್ ಈಸ್ ಪ್ರಾಪರ್ ಆರ್ ಇಂಪ್ರಾಪರ್, ಏನು ಬೇಕು ಅಂದರೂ ಆಗಿರ್ಬೋದು. ನಾವು ಸೆಟ್ಸ್ನ ಎಲಿಮೆಂಟ್ಸ್ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗತ್ತೆ ವೆದರ್ ಇಟ್ ಈಸ್ ಪ್ರಾಪರ್ ಆರ್ ಇಂಪ್ರಾಪರ್ ಅಂತ. ಮಕ್ಕಳೇ, ಎರಡು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 1, ಎವ್ರಿ ಸೆಟ್ is a subset of itself. Every set is a subset of itself. ಅಂದರೆ ಪ್ರತಿಯೊಂದು ಸೆಟ್ಟು ಕೂಡ ತನ್ನದೇ ಆದಂಥ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ ಅಂತ. ಫರ್ದರ್ ಅದನ್ನು ಇಂಪ್ರಾಪರ್ ಸಬ್ಸೆಟ್ ಆಗುತ್ತೆ ಮಕ್ಕಳೇ.
For example, consider the set 1, 2, 3. Here I will write one more set 1, 2, 3. Student, can we say this set as subset of this set? ಈ ಸೆಟ್ಟನ್ನು ನಾವು ಇದರ ಸಬ್ಸೆಟ್ ಅಂತ ಹೇಳ್ಬೋದಾ? ಎಸ್. ಈ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್ 1, 2, 3 ಈ ಸೆಟ್ಟಲ್ಲಿ ಇರೋದ್ರಿಂದ ನಾವು ಈ ಸೆಟ್ನ ಇದರ ಸಬ್ಸೆಟ್ ಅಂತ ಹೇಳ್ಬೋದು ಮಕ್ಕಳೇ. ಫರ್ದರ್ ಇದೆರಡನ್ನ ಈಕ್ವಲ್ ಸೆಟ್ಸ್ ಅಂತ ಹೇಳ್ಬೋದಾ ಅಂದರೆ ಎಸ್. Therefore, this set is not a proper subset of this set. This set is an improper subset of this set. ಹಾಗಾದರೆ ಈ ಸೆಟ್ನ ನಾನು ಎ ಅಂತ ಹೇಳ್ಕೊಂಡ್ರೆ ಮಕ್ಕಳೇ, ಈ ಸೆಟ್ಟು ಕೂಡ ಎ ಆಗತ್ತೆ. ಯಾಕೆಂದರೆ ಎ ಸೆಟ್ ಅಂದರೆ 1, 2, 3. Therefore, this is also set ಎ. ಇದು ಎ ಸೆಟ್ನ ರೆಪ್ರೆಸೆಂಟ್ ಮಾಡಿದ್ರೆ ಇದು ಕೂಡ ಎ ಸೆಟ್ ಆಗುತ್ತೆ ಮಕ್ಕಳೇ. Clearly we say every set is subset of itself. A is subset of set A. So B ಅನ್ನೋದು ಒಂದು ಸೆಟ್ ಆಗಿದ್ದರೆ ಸೊ B is subset of B ಆಗುತ್ತೆ ಮಕ್ಕಳೇ. For example, let B be the set A, B, C, D. I will write one more set here A, B, C, D. ಸೊ ಈ ಸೆಟ್ನ ನಾನು ಬಿ ಅಂತ ಹೇಳ್ಕೊಂಡ್ರೆ ಮಕ್ಕಳೇ ಇದು ಕೂಡ ಬಿ ಆಗುತ್ತೆ. ಕ್ಯಾನ್ ವಿ ಸೇ ದಿಸ್ ಸೆಟ್ ಈಸ್ ಸಬ್ಸೆಟ್ ಆಫ್ ದಿಸ್ ಸೆಟ್? ಎಸ್. ಈ ಸೆಟ್ಟಲ್ಲಿರುವಂಥ 4 ಎಲಿಮೆಂಟ್ ಕೂಡ ಈ ಸೆಟ್ಟಲ್ಲಿದೆ, ಆದ್ದರಿಂದ ಬಿ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಆಗುತ್ತೆ. ದೇರ್ಫೋರ್ ವಿ ಸೇ ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಸೊ ಸಿ ಈಸ್ ಎ ಸಬ್ಸೆಟ್ ಆಫ್ ಸಿ, ಡಿ ಈಸ್ ಎ ಸಬ್ಸೆಟ್ ಆಫ್ ಡಿ, ಎಕ್ಸ್ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, Y is a subset of Y. So this means if A is any set, then we say A is subset of A. Further, this is an improper subset. ಯಾಕೆ ಅಂತ ಹೇಳಿದ್ರೆ ಇದೆರಡೂ ಕೂಡ ಈಕ್ವಲ್ ಸೆಟ್ಸ್ ಆಗುತ್ತೆ ಮಕ್ಕಳೇ. ಇದೆರಡೂ ಕೂಡ ಈಕ್ವಲ್ ಆಗಿರೋದ್ರಿಂದ ಈ ಸೆಟ್ಟನ್ನು ನಾವು ಇಂಪ್ರಾಪರ್ ಸಬ್ಸೆಟ್ ಆಫ್ ಸೆಟ್ ಅಂತ ಹೇಳಬೇಕಾಗತ್ತೆ. ಪಾಯಿಂಟ್ ನಂಬರ್ 2, null set. This is also called as empty set, you know, or void set ಅಂತಲೂ ಹೇಳ್ತೀವಿ. Is a subset of every set. Is a subset of every set. Null set is a subset of every set. Student, null setನ ನಾವು subset of every set ಅಂತ ಹೇಳ್ತೀವಿ. For example, consider the set 1, 2. Let it be A. Let B be the set A, B, C, D. Let C be the set 5, 10, 15, 20. Student, can we say this is null set is subset of the set A which is 1, 2. ನೋಡಿ, ಈ ಸೆಟ್ಟನ್ನು ನಾವು ಸಬ್ಸೆಟ್ ಆಫ್ ಸೆಟ್ ಎ ಅಂತ ಹೇಳ್ಬೋದು. ನೀವು ಇದನ್ನು ನಾಟ್ ಎ ಸಬ್ಸೆಟ್ ಅಂತ ಹೇಳಿದ್ರೆ, ಸರ್ ದಿಸ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಅಂತ ಹೇಳಬೇಕು ಅಂದರೆ, ಹೇಳಿದ್ದೀರಾ ಅಂದರೆ ನೀವು ಏನು ಜಸ್ಟಿಫಿಕೇಷನ್ ಕೊಡಬೇಕು? ಈ ಸೆಟ್ಟಲ್ಲಿರುವಂಥ ಮಿನಿಮಮ್ ಒಂದು ಎಲಿಮೆಂಟ್ ಈ ಸೆಟ್ಟಲ್ಲಿ ಇಲ್ಲ. ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ ಎ ಸೆಟ್ಟಲ್ಲಿರುವಂಥ ಮಿನಿಮಮ್ ಒಂದು ಎಲಿಮೆಂಟು ಬಿನಲ್ಲಿ ಇರಕೂಡದು. ಈಗ ನೋಡಿ, ಇಲ್ಲಿಗೆ ಬನ್ನಿ. ವೈ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ? ನಿಮಗೆ ಪ್ರಶ್ನೆ ಕೇಳಿದೆ, ನೀವೇನು ಹೇಳ್ತೀರಾ? ಸರ್, ದ ಎಲಿಮೆಂಟ್ ಎ ವಿಚ್ ಈಸ್ ಇನ್ ಸೆಟ್ ಎ ಈಸ್ ನಾಟ್ ಇನ್ ಬಿ. ಸರ್, ಬಿ ಅನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲಿದೆ, ಬಟ್ ಬಿ ಸೆಟ್ಟಲ್ಲಿಲ್ಲ, ಆದ್ದರಿಂದ ಎ ಬಿಗೆ ಸಬ್ಸೆಟ್ ಆಗಲ್ಲ. ಅಥವಾ ಕೆಲವರು ಹೀಗೆ ಹೇಳ್ಬೋದು, ಸರ್ ಇ ಎನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲಿದೆ, ಬಿ ಸೆಟ್ಟಲ್ಲಿಲ್ಲ, ಆದ್ದರಿಂದ ಎ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ. ಹಾಗಾದರೆ ನಾನು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಲ್ಲ ಅಂತ ಹೇಳಬೇಕು ಅಂದರೆ ನಾನು ನಿಮಗೆ ರೀಸನ್ ಏನು ಕೊಡಬೇಕಾಗತ್ತೆ? ಈ ಸೆಟ್ಟಲ್ಲಿರುವಂಥ ಮಿನಿಮಮ್ ಒಂದು ಎಲಿಮೆಂಟು ಈ ಸೆಟ್ಟಲ್ಲಿಲ್ಲ ಅಂತ. ಅದನ್ನು ನಾವು ಪ್ರೂವ್ ಮಾಡೋಕ್ಕೆ, ದಿಸ್ ಸೆಟ್ ಡಸಂಟ್ ಕಂಟೈನ್ಸ್ ಎನಿ ಎಲಿಮೆಂಟ್. It is not possible to say
there is an element in this set which is not in this set. Therefore, we accept null set is subset of every set. And also it is not possible for me to say, to show every element of this set is also in this set. ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ಬಟ್ ನಾನು ಇದರ ಸಬ್ಸೆಟ್ ಅಲ್ಲ ಅಂತ ಹೇಳಬೇಕು ಅಂದರೆ ನಾನು ನಿಮಗೆ ಕಾರಣ ಏನು ಕೊಡಬೇಕಾಗತ್ತೆ, ಮಕ್ಕಳೇ ಇದರಲ್ಲಿ ನೋಡಿ ಈ ರೀತಿಯಾದ ಈ ಎಲಿಮೆಂಟ್ ಈ ಸೆಟ್ಟಲ್ಲಿಲ್ಲ, ಈ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಈ ಸೆಟ್ಟಲ್ಲಿಲ್ಲ ಅಂತ ತೋರಿಸ್ಬೇಕಾಗತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. Since it is not possible to show that there is an element in null set which is not in this set, therefore we say null set is subset of 1, 2. ಅದನ್ನು ಎ ಅಂತ ಹೇಳ್ಕೊಂಡಿದ್ದೀನಿ. null set is subset of set A, and also null set is subset of B ಆಗುತ್ತೆ ಮಕ್ಕಳೇ. Because this is not a subset of B ಅಂತ ಹೇಳಬೇಕು ಅಂದರೆ again you have to show that there is an element in this set which is not in this set. It is not possible. ಆದ್ದರಿಂದ ಈ ಸೆಟ್ನ ನಾವು ಬಿಗೂ ಸಬ್ಸೆಟ್ ಅಂತ ಹೇಳಬೇಕು. ಹಾಗೆ is it possible to show that there is an element in this set which is not in C? No, it is not possible. Means since it is not possible for us to show that there is an element in this set which is not in C, therefore we have to accept null set as subset of set C. ಆದ್ದರಿಂದ null set is subset of set A, null set is subset of set B, null set is subset of set C. Suppose D ಅನ್ನೋದು ಇನ್ನೊಂದು ಸೆಟ್ ಅಂತ ಬರ್ತದೆ, ಸೆಟ್ ಆಫ್ ಆಲ್ ಇಂಗ್ಲೀಷ್ ಓವಲ್ಸ್. null set is subset of all English vowels. null set is subset of D ಅಂತ ಆಗುತ್ತೆ ಮಕ್ಕಳೇ. therefore we say null set is a subset of every set ಅಂತ ಹೇಳ್ತೀವಿ ಮಕ್ಕಳೇ. therefore generally ಇದರ ಅರ್ಥ ಏನು ಅಂದರೆ, if A is a set then we can say null set, or ಇದನ್ನು ಹೀಗೂ ಬರಿಬೋದು ಮಕ್ಕಳೇ, is a subset of set A. So these are two important points you have to remember always. Every set is subset of itself. A is subset of A, B is subset of B, C is subset of C. Point number 2, null set is a subset of every set. Null set is a subset of every set. ಈ ಎರಡು ಪಾಯಿಂಟನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಈಗ ಮಕ್ಕಳೇ ಇದರ ಮೇಲೆ ಕೆಲವೊಂದು ಪ್ರಶ್ನೆಗಳಿದೆ. ಸೊ ಅದನ್ನು ಈಗ ಡಿಸ್ಕಸ್ ಮಾಡೋಣ. Examine whether the following statements are true or false. ಮಕ್ಕಳೇ ಈಗ ನಾನು ಕೆಲವೊಂದು ಸ್ಟೇಟ್ಮೆಂಟ್ನ ಬರ್ಕೊಂಡು ಹೋಗ್ತೀನಿ. ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆ್ಯಂಡ್ ವಿಚ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಅದನ್ನು ನಾವು ಬರಿಬೇಕಾಗತ್ತೆ. ಫಸ್ಟ್ ಒನ್, ದ ಸೆಟ್ A, B is not a subset of B, C, A. ನಮಗೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಸೆಟ್ A, B is not a subset of B, C, A ಅಂತ. ನಾವು ಈ ಸ್ಟೇಟ್ಮೆಂಟ್ನ ಟ್ರೂ ಅಂತ ಹೇಳಬೇಕು ಅಂದರೆ ಮಕ್ಕಳೇ, ದಿಸ್ ಸೆಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ದಿಸ್ ಸೆಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಸೇ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ದಿಸ್ ಸೆಟ್ ವಿಚ್ ಈಸ್ ನಾಟ್ ಇನ್ ದಿಸ್ ಸೆಟ್. ನಾವು ಇದನ್ನು ನಾಟ್ ಎ ಸಬ್ಸೆಟ್ ಆಫ್ ದಿಸ್ ಸೆಟ್ ಅಂತ ಒಪ್ಕೊಳ್ಬೇಕು ಅಂದರೆ ಈ ಸೆಟ್ಟಲ್ಲಿರೋಂಥ ಮಿನಿಮಮ್ ಒಂದು ಎಲಿಮೆಂಟ್ ಈ ಸೆಟ್ಟಲ್ಲಿ ಇರಲ್ಲ ಅಂತ ನಾವು ತೋರಿಸ್ಬೇಕಾಗತ್ತೆ ಮಕ್ಕಳೇ. ಬಟ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಈಸ್ ಆಲ್ಸೋ ಇನ್ ದಿಸ್ ಸೆಟ್. ನೋಡಿ, ಈ ಸೆಟ್ಟಲ್ಲಿ ಎ ಇದೆ, ಇಲ್ಲೂ ಕೂಡ ಇದೆ. ಈ ಸೆಟ್ಟಲ್ಲಿ ಬಿ ಇದೆ, ಇಲ್ಲೂ ಕೂಡ ಇದೆ. ಹಾಗಾದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಏನು ಅಂದರೆ, ದ ಸೆಟ್ A, B ಈಸ್ ಎ ಸಬ್ಸೆಟ್ ಆಫ್ ದ ಸೆಟ್ B, C, A. Therefore, the given statement is false.
ನಮಗೆ ಈ ಸ್ಟೇಟ್ಮೆಂಟ್ನ ತಪ್ಪಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಬಿಟ್ವೀನ್ ದೀಸ್ ಟು ಸೆಟ್ಸ್ ಸೊ ಸಬ್ಸೆಟ್ ಸಿಂಬಲ್ ಇರಬೇಕು. ಈ ಸೆಟ್ಟಲ್ಲಿರೋಂಥ ಎರಡೂ ಎಲಿಮೆಂಟು ಇಲ್ಲಿರೋದ್ರಿಂದ ಇದನ್ನು ನಾವು ಸಬ್ಸೆಟ್ ಆಫ್ ದಿ ಸೆಟ್ ಅಂತ ಹೇಳ್ಬೋದು ಹೊರತು ನಾಟ್ ಎ ಸಬ್ಸೆಟ್ ಅಂತ ಹೇಳಬಾರ್ದು ಮಕ್ಕಳೇ. Therefore, this statement, the given statement is false. ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳೇ, ಹೀಗಿದೆ. The set A, E is a subset of set of all x. X is a oval. In the English alphabet, in English alphabet. ಮಕ್ಕಳೇ, ಇಲ್ಲಿ ದಿಸ್ ಇಸ್ ದ ಸಿಂಬಲ್ ಆಫ್ ಈಸ್ ಎ ಸಬ್ಸೆಟ್ ಆಫ್. ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ. ನಾವು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳಬೇಕು ಅಂದರೆ ಈ ಸೆಟ್ಟಲ್ಲಿರುವಂಥ ಎರಡೂ ಎಲಿಮೆಂಟು ಕೂಡ ಇಲ್ಲಿ ಇರಬೇಕಾಗತ್ತೆ. ನೋಡಿ, ಈ ಸೆಟ್ಟನ್ನು ಸೆಟ್ ಬಿಲ್ಡ್ ಆಫ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ಎ ಓವಲ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. Therefore, this set in roster form A, E, I, O, U. ಹಾಗಾದರೆ ಇಲ್ಲಿರುವಂಥ ಎರಡೂ ಎಲಿಮೆಂಟು ಕೂಡ ಓವಲ್ಸ್ ಆಗಿರೋದ್ರಿಂದ ಈ ಸೆಟ್ಟಲ್ಲಿ ಇರುತ್ತೆ. ಆದ್ದರಿಂದ ಈ ಸೆಟ್ಟನ್ನು ನಾವು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಫರ್ದರ್ ಪ್ರಾಪರ್ ಸಬ್ಸೆಟ್ ಆಗುತ್ತೆ. Therefore, this statement is true. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಆಯಿತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1, 2, 3 is a subset of 1, 3, 5. ನೋಡಿ, ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಇದರ ಸಬ್ಸೆಟ್ ಅಂತ ಹೇಳಬೇಕು ಅಂದರೆ ಈ ಸೆಟ್ಟಲ್ಲಿರುವಂಥ 3 ಎಲಿಮೆಂಟ್ 1, 2, 3 ಇದರಲ್ಲಿ ಇರಬೇಕು. ಬಟ್ ದ ಎಲಿಮೆಂಟ್ 2 ವಿಚ್ ಈಸ್ ಇನ್ ದಿಸ್ ಸೆಟ್ ಈಸ್ ನಾಟ್ ಇನ್ ದಿಸ್ ಸೆಟ್. ಈ ಸೆಟ್ಟಲ್ಲಿರುವಂಥ ಈ ಎಲಿಮೆಂಟ್ ಈ ಸೆಟ್ಟಲ್ಲಿ ಇಲ್ಲದೇ ಇರೋದ್ರಿಂದ ಇದನ್ನು ನಾವು ಇದರ ಸಬ್ಸೆಟ್ ಅಂತ ಹೇಳಬಾರ್ದು. ದಿಸ್ ಸೆಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ದಿಸ್ ಸೆಟ್. ದೇಫೋ ಇಲ್ಲಿ ಸಬ್ಸೆಟ್ ಸಿಂಬಲ್ ಇದೆ, ನಾಟ್ ಎ ಸಬ್ಸೆಟ್ ಸಿಂಬಲ್ ಕೊಡಬೇಕಾಯಿತು ಮಕ್ಕಳೇ. ಆದ್ದರಿಂದ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಬಿಕಾಸ್ ದಿಸ್ ಸೆಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ದಿಸ್ ಸೆಟ್, ಹೆನ್ಸ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೆಟ್ ಎ ಇಸ್ ಎ ಸಬ್ಸೆಟ್ ಆಫ್ A, B, C. ಮಕ್ಕಳೇ, ಇದನ್ನು ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಇರೋದು ಒಂದೇ ಎಲಿಮೆಂಟ್, ದಟ್ ಈಸ್ ಎ, ಈಸ್ ಆಲ್ಸೋ ಇನ್ ದಿಸ್ ಸೆಟ್. ಈ ಸೆಟ್ಟಲ್ಲಿರುವಂಥ ಏನುವಂಥ ಎಲಿಮೆಂಟು ಈ ಸೆಟ್ಟಲ್ಲಿ ಇರೋದ್ರಿಂದ ಸೊ ಈ ಸೆಟ್ಟನ್ನು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಇಲ್ಲಿ ಸಬ್ಸೆಟ್ ಸಿಂಬಲ್ ಇದೆ. ದೇರ್ಫೋರ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ, ಹೀಗಿದೆ. ಮಕ್ಕಳೇ, ಈ ಸಿಂಬಲ್ ನೋಡಿ ಬಿಲಾಂಗ್ಸ್ ಅಂತ ಇದೆ. ಬಿಲಾಂಗ್ ಸಿಂಬಲ್ ಇದ್ದಾಗ ಸೆಟ್ಸ್ ಡಿಸ್ಕಷನಲ್ಲಿ ಸಿಂಬಲ್ನ ಎಡಗಡೆ ಎಲಿಮೆಂಟ್ ಇರಬೇಕಾಗತ್ತೆ. ಬಟ್ ಇಲ್ಲಿ ಸಿಂಬಲ್ನ ಎಡಗಡೆ ಸೆಟ್ ಇದೆ. ಇದನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ದ ಸೆಟ್ ಎ ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಸೆಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತೀರಿ, ನೋಡೋದಕ್ಕೆ ಒಂದೇ ರೀತಿ ಇದೆ. ಸೊ ಸಬ್ಸೆಟ್ ಸಿಂಬಲ್ ಇದ್ದಾಗ ಸಬ್ಸೆಟ್ ಸಿಂಬಲ್ ಇದ್ದಾಗ ಸಿಂಬಲ್ನ ಲೆಫ್ಟ್ ಸೈಡಲ್ಲೂ ಸೆಟ್ ಇರಬೇಕು ಮಕ್ಕಳೇ, ರೈಟ್ ಸೈಡಲ್ಲೂ ಸೆಟ್ ಇರಬೇಕು. ಬಿಲಾಂಗ್ ಸಿಂಬಲ್ ಇದ್ದಾಗ ಸಿಂಬಲ್ನ ರೈಟ್ ಸೈಡಲ್ಲಿ ಸೆಟ್ ಇರಬೇಕು, ಬಟ್ ಲೆಫ್ಟ್ ಸೈಡಲ್ಲಿ ಎಲಿಮೆಂಟ್ ಇರಬೇಕಾಗತ್ತೆ. ದೇರ್ಫೋರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. This statement is false. The set A is not an element of this set. Elements of this set is A. This set is not an element of this. ಈ ಸೆಟ್ಟಲ್ಲಿ A, B, C ಇದೆ ಮಕ್ಕಳೇ, ಸೆಟ್ ಕಂಟೈನಿಂಗ್ A ಇಲ್ಲ. ಇದು A ಸೆಟ್ಟಲ್ಲಿರುವಂಥ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಅಲ್ಲ. Therefore statement is false. Thank you students for watching the session.